ನೋಡಿ, ಭಾರತ ಪಾಕಿಸ್ತಾನ ಮಧ್ಯೆ ಈಗ ಯುದ್ಧ ಫಿಕ್ಸು. ಕೇಂದ್ರ ಗೃಹ ಇಲಾಖೆ ಮಾಕ್ ಡ್ರಿಲ್ಗೆ ಸೂಚನೆ ಕೊಟ್ಟಿರೋದು ನಿಮಗೆ ಗೊತ್ತಾಗಿದೆ. ಯಲಹಂಕದ ವಾಯುನೆಲೆ ಕಚೇರಿ, ಯಲಹಂಕದಲ್ಲಿರತಕ್ಕಂಥ ಏರ್ಬೇಸ್, ಬೆಂಗಳೂರು ತರಬೇತಿ ಕೇಂದ್ರದ ಗಡಿ ಭದ್ರತಾ ಪಡೆಯ ಕಚೇರಿ, ಕರ್ನಾಟಕ ರಾಜ್ಯ ಸಿವಿಲ್ ಡಿಫೆನ್ಸ್ ಪ್ರಧಾನ ಕಚೇರಿಯಲ್ಲೂ ಕೂಡ ಮಾಕ್ ಡ್ರಿಲ್ಗೆ ಸಿದ್ಧತೆಯಾಗಿದೆ. ಹಾಗಾದರೆ ಬೆಂಗಳೂರಿನಲ್ಲಿ ಹೇಗಿರಲಿದೆ ಯುದ್ಧದ ಮಾಕ್ ಡ್ರಿಲ್, ಮತ್ತು ಯಾವ ಸಂದರ್ಭದಲ್ಲಿ ಮಾಡ್ತಾರೆ, ಎಷ್ಟು ಗಂಟೆಗೆ ಮಾಡ್ತಾರೆ ಅಂತ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಬಿಡ್ತೀವಿ. ಸಿವಿಲ್ ಡಿಫೆನ್ಸ್ ಅಣುಕು ಪ್ರದರ್ಶನ ಹೇಗೆ, ಎಲ್ಲಿ ಅಂತ. ಬೆಂಗಳೂರಿನಲ್ಲಿ ಒಟ್ಟು 68 ಸಿವಿಲ್ ಡಿಫೆನ್ಸ್ ವಲಯಗಳಿದೆ, ಎಲ್ಲ ಸೇರಿ, ಸ್ಟೇಟು ಸೆಂಟ್ರಲ್ಲು ಎಲ್ಲ ಸೇರಿ 68 ಸಿವಿಲ್ ಡಿಫೆನ್ಸ್ ವಲಯಗಳು. ಸಿವಿಲ್ ಡಿಫೆನ್ಸ್ನಲ್ಲಿ ಒಟ್ಟು 12 ವಿಭಾಗಗಳಿವೆ ಬೆಂಗಳೂರಿನಲ್ಲಿ. ನಾ ಹೇಳ್ತಾ ಇರೋದು ಯಾವುದು? ಅಗ್ನಿಶಾಮಕ ದಳ, ಡಿಪೋ ಆ್ಯಂಡ್ ಟ್ರಾನ್ಸ್ಪೋರ್ಟ್, ರೆಸ್ಕ್ಯೂ ಸರ್ವೀಸಸ್, ಇವೆಲ್ಲ ಸಿವಿಲ್ ಡಿಫೆನ್ಸ್ನ ಹೇಳ್ತಾ ಇರ್ತಕ್ಕಂಥದ್ದು. ಆಮೇಲೆ ಟೆಲಿಕಮ್ಯುನಿಕೇಷನ್ ಮತ್ತು ಮೆಡಿಕಲ್ ಸರ್ವೀಸಸ್, ಪ್ರಾಣಿ ಸಂರಕ್ಷಣೆ, ಇವೆಲ್ಲ ಸೇರಿ ಕೆಲವು ವಿಭಾಗಗಳು. ಒಟ್ಟು 12 ವಿಭಾಗ ಇದೆ. ಕೆಲವು ಆಯ್ದ ಸಿಬ್ಬಂದಿ ಮಾತ್ರ ಅಣುಕು ಪ್ರದರ್ಶನಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಗ್ರೀನ್ ಮತ್ತು ರೆಡ್ ಝೋನ್ ಅಂತ ವಿಭಜಿಸಿ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾರಂತೆ. ಹೇಗೆ ಅಂತ ನೋಡೋಣ. ಅಪಾಯದ ಮುನ್ಸೂಚನೆಯ ಬಗ್ಗೆ ಜಾಗೃತಿ ಮೂಡಿಸಿ ರಕ್ಷಣೆ ಮತ್ತು ಅವರನ್ನು ಸ್ಥಳಾಂತರಿಸುವುದು, ಅದೆಲ್ಲ ಮಾಕ್ ಡ್ರಿಲ್ನಲ್ಲಿ ಇರುತ್ತೆ. ಈ ಮಾಕ್ ಡ್ರಿಲ್ನಲ್ಲಿ SGRF, NDRF, ಸಿವಿಲ್ ಡಿಫೆನ್ಸ್ ಮತ್ತು ಹೋಮ್ ಗಾರ್ಡ್ಗಳನ್ನು ಬಳಕೆ ಮಾಡ್ಕೋತಾರೆ. ಅವ್ರಿಗೆಲ್ಲ ಟ್ರೈನಿಂಗ್ ಆಗಿರುತ್ತೆ. ಮಾಕ್ ಡ್ರಿಲ್ಗೆ ಪ್ರತ್ಯೇಕ ಸ್ಥಳವನ್ನು ನಿಗದಿ ಮಾಡಲಾಗುತ್ತೆ. ಆ ಜಾಗದಲ್ಲಿ ಆ ಮಾಕ್ ಡ್ರಿಲ್ಲನ್ನು ಮಾಡ್ತಾರೆ. ಇದು ನಿಜವಾದ ಯುದ್ಧದ ರೀತಿಯಲ್ಲೇ ಆಗುತ್ತೆ, ಆದರೆ ಕಾಲ್ಪನಿಕ ಸನ್ನಿವೇಶ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈಗಾಗಲೇ ಕೇಂದ್ರ ಗೃಹ ಸಚಿವಾಲಯದಿಂದ ಎಲ್ಲ ರಾಜ್ಯಗಳಿಗೂ ಕೂಡ ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ನಾಳೆ ಮಾಕ್ ಡ್ರಿಲ್ ಸಿದ್ಧತೆ ಮಾಡ್ಕೊಳ್ಳಿ, ತಯಾರಿ ಮಾಡ್ಕೊಳ್ಳಿ ಅಂತ ಪತ್ರ ಬಂದಿದೆ. ಈಗ ನಮ್ಮ ರಾಜ್ಯ ಸರ್ಕಾರ, ಉದಾಹರಣೆಗೆ ಬೆಂಗಳೂರು ಅಂತ ಅಂದ್ಕೊಳ್ಳೋಣ, ಬೆಂಗಳೂರಿನಲ್ಲಿ ಮಾಕ್ ಡ್ರಿಲ್ಗೆ ತಯಾರಿ ಹೇಗಾಗಿದೆ, ಎಲ್ಲೆಲ್ಲಿ ನಡೆಯುತ್ತೆ, ಎಷ್ಟು ಗಂಟೆಗೆ ನಡೆಯುತ್ತೆ? ಮುಖ್ಯವಾಗಿ ಮಾಕ್ ಡ್ರಿಲ್ ಅನ್ನು ನಡೆಸೋದಕ್ಕೆ ಒಂದಿಷ್ಟು ಪಡೆಗಳಿದ್ದಾವೆ. ಈಗ ನಮ್ಮ ಬೆಂಗಳೂರಲ್ಲಿ ಯಲಹಂಕ ಏರ್ ಬೇಸ್ ಇದೆ, ಜೊತೆಗೆ ಗಡಿ ಭದ್ರತಾ ಪಡೆ ಟ್ರೈನಿಂಗ್ ಸೆಂಟರ್, BSFದು ಟ್ರೈನಿಂಗ್ ಸೆಂಟರ್ ತರಬೇತಿ ಕೇಂದ್ರ ಇದೆ. ಆ ಇಬ್ಬರು ಆ 2 ವಿಭಾಗಗಳಿಂದ, ಜೊತೆಗೆ ಸಿವಿಲ್ ಡಿಫೆನ್ಸ್ನ ಒಂದಿಷ್ಟು ಮುಖ್ಯಸ್ಥರು, ಜೊತೆಗೆ ಅದರಲ್ಲಿರುವಂಥ ಅಧಿಕಾರಿಗಳನ್ನು ಸೇರಿಸ್ಕೊಂಡು 3 ವಿಭಾಗದ ಪಡೆಗಳಿಂದ ಈ ಒಂದು ಮಾಕ್ ಡ್ರಿಲ್ ನಡೆಸಲಾಗುತ್ತೆ. ಅದಕ್ಕೆ ನಿರ್ದಿಷ್ಟವಾಗಿ ಒಂದು ಸ್ಥಳವನ್ನು ಗುರುತಿಸಲಾಗುತ್ತೆ. ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಸಿವಿಲ್ ಡಿಫೆನ್ಸ್ನ 68 ವಲಯಗಳಿದ್ದಾವೆ. ಯಾವ ವಲಯಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಅನ್ನುವಂಥದ್ದು ಸಿವಿಲ್ ಡಿಫೆನ್ಸ್ನ DGI ಅವರ ನಿರ್ಧಾರಕ್ಕೆ ಬಿಟ್ಟಿರುವಂಥದ್ದು. ಜೊತೆಗೆ ಈ ಒಂದು ಸಿವಿಲ್ ಡಿಫೆನ್ಸ್ನಲ್ಲಿ ಸುಮಾರು ಜನ ಸಿಬ್ಬಂದಿಗಳಿರ್ತಾರೆ. ಎಲ್ಲರನ್ನೂ ಕೂಡ ಈ ಒಂದು ಮಾಕ್ ಡ್ರಿಲ್ಗೆ ತೆಗೆದುಕೊಳ್ಳುವ ಹಾಗಿಲ್ಲ. ಯಾರು ಸಮರ್ಥರಿರ್ತಾರೆ, ಯಾರು ದೇಶಕ್ಕಾಗಿ ಹೋರಾಡುವಂತಹ ಕಿಚ್ಚಿರುತ್ತೆ, ಅಂತಹ ಒಂದಿಷ್ಟು ಸಿಬ್ಬಂದಿಗಳನ್ನು ಮಾತ್ರ ಇದರಲ್ಲಿ ಆಯ್ಕೆ ಮಾಡ್ತಾರೆ. ಪ್ರಮುಖವಾಗಿ ಇಲ್ಲಿ ಎಲ್ಲ ಸೇನೆಗಳಿಂದಲೂ ಕೂಡ, ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಟ್ರೈನಿಂಗ್ ಸೆಂಟರ್, ಜೊತೆಗೆ ಇಂಡಿಯನ್ ಅಂದರೆ ಭಾರತೀಯ ವಾಯುನೆಲೆಯ ಅಧಿಕಾರಿಗಳು, ಅವರು ಈ ಒಂದು ಸೇನಾ ಕಾರ್ಯಾಚರಣೆ, ಜೊತೆಗೆ ದಾಳಿ, ಜೊತೆಗೆ ಶಸ್ತ್ರಾಸ್ತ್ರಗಳನ್ನು ಹೇಗೆ ಬಳಕೆ ಮಾಡಬೇಕು, ಅದರಿಂದ ಜನರನ್ನು ಹೇಗೆ ರಕ್ಷಣೆ ಮಾಡಬೇಕು, ವಾಯುದಾಳಿ ಸಂದರ್ಭದಲ್ಲಿ ಅವರ ರೋಲ್ ಏನು ಅನ್ನುವಂಥದ್ದು ಸೇನಾ ಪಡೆಗಳು ಮಾಡಿದರೆ, ಸಿವಿಲ್ ಡಿಫೆನ್ಸ್ನ ಸಿಬ್ಬಂದಿಗಳು ಅಥವಾ ಅಧಿಕಾರಿಗಳು ಅಲ್ಲಿ ಆಗ್ತಾ ಇರುವಂತಹ ಅಲ್ಲಿ ಏನು ಕಾರ್ಯಾಚರಣೆ ಆಗುತ್ತೆ, ಅಲ್ಲಿಂದ ಜನರನ್ನು ಸ್ಥಳಾಂತರ ಮಾಡುವಂಥದ್ದು ಹೇಗೆ, ಅವರಿಗೆ ಊಟವನ್ನು ಕೊಡುವಂಥದ್ದು ಹೇಗೆ, ಅವರಿಗೆ ಮೆಡಿಕಲ್ ವ್ಯವಸ್ಥೆಯನ್ನು ಹೇಗೆ ಕಲ್ಪಿಸ್ಕೊಡ್ಬೇಕು, ಜೊತೆಗೆ ಅವರಿಗೆ ಸಾರಿಗೆ ವ್ಯವಸ್ಥೆಯನ್ನು ಹೇಗೆ ಕಲ್ಪಿಸ್ಕೊಡ್ಬೇಕು, ಸೈರನ್ ಮೊಳಗಿಸಿದಾಗ ಅವರಿಗೆ ಭಯವನ್ನು ಹೋಗಲಾಡಿಸಿ ಹೇಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕು, ಜೊತೆಗೆ ಅಲ್ಲಿರುವಂತಹ ಒಂದಿಷ್ಟು ಪ್ರಾಣಿಗಳನ್ನು ಹೇಗೆ ಸಂರಕ್ಷಣೆ ಮಾಡಬೇಕು, ಇದೆಲ್ಲದರ ಕಾರ್ಯಾಚರಣೆಯನ್ನು ಕೂಡ ಸಿವಿಲ್ ಡಿಫೆನ್ಸ್ನ ಅಧಿಕಾರಿಗಳು ಮಾಡ್ತಾರೆ. ಪರ್ಟಿಕ್ಯುಲರ್ ಆಗಿ ಬೆಂಗಳೂರಲ್ಲಿ ಈ ಒಂದು ಅಣುಕು ಪ್ರದರ್ಶನವನ್ನು ನೋಡೋದಕ್ಕೆ ಒಂದು ರೀತಿಯಲ್ಲಿ ಥ್ರಿಲ್ ಅಂತ ಅನಿಸುತ್ತೆ. ಅಂದರೆ ಶೂನ್ಯ ನಷ್ಟ, ಇದರ ಲಾಭ ಅಪಾರ ಆಗೋ ರೀತಿಯಲ್ಲಿ ಈ ಒಂದು ಅಣುಕು ಪ್ರದರ್ಶನ ಆ್ಯಸ್ ಇಟ್ ಈಸ್ ಯುದ್ಧದ ರೀತಿಯಲ್ಲೇ ಇರುತ್ತೆ. ಆದರೆ ಇಲ್ಲಿ ಯಾವುದೂ ಕೂಡ ಹಾನಿ ಆಗೋದಿಲ್ಲ. ಹಾನಿ ಆಗದೇ ಇರುವಂಥ ನಿಟ್ಟಿನಲ್ಲಿ ಈ ಒಂದು ಅಣುಕು ಪ್ರದರ್ಶನಕ್ಕೆ ಎಲ್ಲ ರೀತಿಯ ತಯಾರಿಗಳು, ಸಿದ್ಧತೆಗಳು ಕೂಡ ಈಗ ಅಧಿಕಾರಿಗಳು ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಸಂಪರ್ಕದಲ್ಲಿರಿ ಪ್ರಕಾಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.